ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಉಮೇಶ್ ಗುತ್ತೇದಾರ್. ಸ್ನೇಹಿತರೆ, ತಮಿಳುನಾಡಿನಲ್ಲಿ ಇನ್ನೊಂದು ಮಹತ್ವದ ಬೆಳವಣಿಗೆ ಏನಪ್ಪಾ ಅಂತಂದ್ರೆ, ಅಣ್ಣಾಮಲೈ ಅಂತ ಹೇಳಿ ಎಲ್ಲರಿಗೂ ಗೊತ್ತು. ಇವರು ಮಾಜಿ IPS ಆಗಿರ್ತಾರೆ. ಇವರು IPS ಆದಂತಹ ಒಂದು ಸಂದರ್ಭದಲ್ಲಿ ಇವರು IPS ಹುದ್ದೆಗೆ ಅವರು ರಾಜೀನಾಮೆ ನೀಡಿ ಅವರು BJPಗೆ ಸೇರ್ಪಡೆಗೊಂಡಿರ್ತಾರೆ. ಅವ್ರು BJPಗೆ ಸೇರ್ಪಡೆಗೊಂಡಂತ ಒಂದು 6 ವರ್ಷಗಳ ಬಳಿಕ ಅವರು ಇವತ್ತು ಆ ಒಂದು BJP ಭಾರತೀಯ ಜನತಾ ಪಾರ್ಟಿಗೆ ಅವರು ಗುಡ್ ಬೈ ಅನ್ನು ಹೇಳಿ ಅವರು ರಾಜೀನಾಮೆಯನ್ನು ಕೂಡ ನೀಡಿದ್ದಾರೆ ಸ್ನೇಹಿತರೆ. ಇದು ನೋಡ್ರಿ, ಜೂನ್ 5, 2026 ತಮಿಳುನಾಡಿನ ಪ್ರಮುಖ ಒಬ್ಬ ರಾಜಕಾರಣಿ ಅಂತ ಹೇಳ್ಬೋದು, ಪ್ರಮುಖ ಒಬ್ಬ ಅಭ್ಯರ್ಥಿಯಾಗಿ ಹೇಳ್ಬೋದು, ಅಣ್ಣಾಮಲೈ ಅವರು ಅಧಿಕೃತವಾಗಿ BJPಗೆ ಅವರು ರಾಜೀನಾಮೆಯನ್ನು ಕೂಡ ನೀಡಿದ್ದಾರೆ. BJPಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು ಕೂಡ ಈ ಒಂದು ರಾಜೀನಾಮೆಯನ್ನು ಕೂಡ ಅಂಗೀಕರಿಸಿದ್ದು ಮತ್ತು ಅಣ್ಣಾಮಲೈ ಅವರ ಒಂದು 6 ವರ್ಷಗಳೊಂದಿಗೆ ಏನು BJP ಜೊತೆ ಅವರ ನಂಟು ಇತ್ತು, ಅವರ ಒಂದು ರಾಜಕಾರಣಿಯ ಒಂದು ಸಂಬಂಧವಿತ್ತು, ಅದು ಇವತ್ತಿಗೆ ಎಂಡ್ ಆಗಿದೆ ಅಂತ ಕೂಡ ಹೇಳ್ಬೋದು. ಅಣ್ಣಾಮಲೈ ಅವರು ರಾಜೀನಾಮೆ ನೀಡಿದ್ರು. ಇದಕ್ಕೆ ಪ್ರಮುಖ ಕಾರಣಗಳೇನು, ಅವ್ರು ಯಾಕೆ ರಾಜೀನಾಮೆ ನೀಡಿದ್ರು, ಇದ್ರ ಹಿನ್ನೆಲೆ ಏನಿದೆ, ಅದರ ಪ್ರಮುಖ ಒಂದು ವಿಷಯಗಳನ್ನು ನಾವು ಸಂಪೂರ್ಣ ವಿವರಣೆ ನೋಡೋಣ ಸ್ನೇಹಿತರೆ. ಮೈತ್ರಿ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಬರೋದು ಅದು ಇದ್ದೇ ಇರುತ್ತದೆ. ಏನಾಯ್ತು ಅದ್ರ ಬಗ್ಗೆ ಅನ್ನೋದು ನೋಡೋಣ. ತಮಿಳುನಾಡಿನಲ್ಲಿ ನೋಡ್ರಿ, ಈಗಾಗಲೇ ಅಲ್ಲಿ AIADMK ಅನ್ನೋ ಒಂದು ಪಕ್ಷ ಇದೆ. ಆ ಪಕ್ಷದೊಂದಿಗೆ BJP ಹೈಕಮಾಂಡ್ ಮೈತ್ರಿ ಅನ್ನ ಮಾಡಲಿಲ್ಲ. ಅಣ್ಣಾಮಲೈ ಅವರಿಗೆ ತೀವ್ರ ಅಸಮಾಧಾನವನ್ನು ಕೂಡ ಉಂಟು ಮಾಡಿತ್ತು. ತಮಿಳುನಾಡಿನಲ್ಲಿ BJP ಸ್ವತಂತ್ರವಾಗಿ ಸ್ಪರ್ಧಿಸ್ಬೇಕಂತ ಹೇಳಿ ಅಣ್ಣಾಮಲೈ ಅವರ ಒಂದು ಕನಸಿತ್ತು. ಅದು ಆಗಲಿಲ್ಲ. ಯಾಕಂದ್ರೆ ಅಲ್ಲಿ ಅಣ್ಣಾಮಲೈ ಅವರಿಗೆ ಅವರು ಒಂದು ಅವಕಾಶವನ್ನು ಕೂಡ ಕೊಡಲಿಲ್ಲ. ಹಾಗಾಗಿ ಈ ಒಂದು ಮೈತ್ರಿಕೂಟದಲ್ಲಿ BJP ಕಡಿಮೆ ಸೀಟುಗಳನ್ನು ನೀಡಿದ್ದು ಮತ್ತು AIADMK ನಾಯಕತ್ವ ಒತ್ತಡಕ್ಕೆ ಏನಾಯಿತು, ಅದೊಂದು ಮಣಿದು ಹೈಕಮಾಂಡ್ ನಿರ್ಧಾರಗಳನ್ನು ಕೂಡ ಕೈಗೊಂಡಿತ್ತು. ಇದು ಬಹಳ ಅಣ್ಣಾಮಲೈ ಅವರಿಗೆ ಬಹಳ ಬೇಸರವನ್ನು ಕೂಡ ಉಂಟು ಮಾಡಿತ್ತು ಸ್ನೇಹಿತರೆ. ಆ್ಯಕ್ಚುಲಿ BJP ಎಲ್ಲಾದರೂ ತಪ್ಪು ಮಾಡ್ತಾ, ಅಣ್ಣಾಮಲೈ ಅವರಿಗೆ BJP ಟಿಕೆಟ್ ಅನ್ನು ನೀಡಿದ್ರೆ ಅಟ್ಲೀಸ್ಟ್ ಅಲ್ಲಿ ಎಷ್ಟಾದ್ರೂ ಸೀಟನ್ನು ಗೆದ್ದಿತ್ತು ಅವರು. ಇದು ಅಣ್ಣಾಮಲೈ ಅವರಿಗೆ ಬಹಳ ಒಂದು ಬೇಸರವಾದಂತಹ ಒಂದು ಸಂಗತಿಯನ್ನು ಕೂಡ ಹೇಳ್ಬೋದು. ನೋಡ್ರಿ, ತಮ್ಮದೇ ಆದಂತಹ ಒಂದು ರಾಜೀನಾಮೆ ಪತ್ರದಲ್ಲಿ ಹೈಕಮಾಂಡ್ಗೆ ಕಳೆದ ಒಂದು 18 ತಿಂಗಳು ಅಂದ್ರೆ 1.5 ವರ್ಷದಿಂದ ತಮಿಳುನಾಡಿನಲ್ಲಿ ಏನೊಂದು ರಾಜಕಾರಣ ನಡೆದಿತ್ತು, ಆ ಒಂದು ದಿಕ್ಕಿನಲ್ಲಿ ನಡೆದಿರುವಂತಹ ಭಿನ್ನಾಭಿಪ್ರಾಯಗಳು ಎಲ್ಲವನ್ನು ಕೂಡ ಆ ಒಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಸ್ನೇಹಿತರೆ. ಇದು ಅಣ್ಣಾಮಲೈ ಅವರು BJPಗೆ ರಾಜೀನಾಮೆ ನೀಡಿದ್ದು ಇದು ಹೊಡೆತ ಬೀಳುತ್ತಾ ಅನ್ನೋದು, BJPಗೆ ಅಣ್ಣಾಮಲೈ ಅವರು ರಾಜೀನಾಮೆ ನೀಡಿದ್ದು ಇದು ರಾಜಕಾರಣದಲ್ಲಿ ಒಂದು ಗೊಂದಲವನ್ನು ಕೂಡ ಉಂಟು ಮಾಡಿದೆ. ಇದರಿಂದ BJPಗೆ ನಷ್ಟವಾಗಬಹುದು ಅಂತ ಹೇಳಿ ಎಲ್ಲ ಒಂದು ಜನರ ಅಭಿಪ್ರಾಯವನ್ನು ಕೂಡ ಆಗ್ತಾ ಇದೆ. BJPಗೆ ಅಣ್ಣಾಮಲೈ ರಾಜೀನಾಮೆ ನೀಡಬಹುದಿತ್ತು. BJP ಅವರು ಅಣ್ಣಾಮಲೈ ಅವರಿಗೆ ಟಿಕೆಟ್ ನೀಡಿ ರಾಜಕಾರಣದಲ್ಲಿ ಅವರಿಗೆ ಮುಂದುವರಿಸಬೇಕಿತ್ತು ಅಂತ ಹೇಳಿ ಜನಗಳ ಒಂದು ಅಭಿಪ್ರಾಯ. ಇದನ್ನು ನೊಂದು ಅಣ್ಣಾಮಲೈ ಅವರು ರಾಜೀನಾಮೆ ನೀಡಿದ್ದಾರೆ. ಅವರು ಏನು ಮಾಡಿದ್ದಾರೆ ಅಂತಂದ್ರೆ, ಮತ್ತೆ ತಮಿಳುನಾಡಿನಲ್ಲಿ ಅವ್ರದೇ ಆದಂತಹ ಒಂದು ಹೊಸ ಪಕ್ಷ ಅವರು ಸ್ಥಾಪನೆ ಮಾಡಲು ಮುಂದಾಗಿದ್ದಾರೆ. ಅದರ ಬಗ್ಗೆನೂ ಕೂಡ ನಾವು ನೋಡೋಣ. BJPಗೆ ಗುಡ್ ಬೈ ಹೇಳಿದ ಬೆನ್ನಲ್ಲೇ ಅಣ್ಣಾಮಲೈ ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ, ಅವರ ಯುವ ಕೇಂದ್ರಿತವಾದಂತಹ ವಿದಿ ಲೀಡರ್ಸ್ ಅಂತ ಹೇಳಿ ಒಂದು ಸಾರ್ವಜನಿಕರ ಹೊಸ ಚಳುವಳಿಯನ್ನು ಕೂಡ ಅವರು ಪ್ರಕಟಿಸಿದ್ದಾರೆ. ವಿದಿ ಲೀಡರ್ಸ್ ಅಂತ ಹೇಳಿ ಒಂದು ಹೊಸ ಪಕ್ಷವನ್ನೇ ಕೂಡ ಅವರು ಪ್ರಾರಂಭಿಸ್ತಾ ಇದ್ದಾರೆ. ನೋಡ್ರಿ, ಈ ಚಳುವಳಿಯನ್ನು ಮುಂದಿನ ದಿನಗಳಲ್ಲಿ ಏನ್ ಮಾಡಬಹುದು, ಪೂರ್ಣ ಪ್ರಮಾಣದ ಪ್ರಾದೇಶಿಕ ಮತ್ತು ರಾಜಕೀಯ ಪಕ್ಷವಾಗಿ ಅವರು ವಿದಿ ಲೀಡರ್ಸ್ ಅಂತ ಹೇಳಿ ಪರಿವರ್ತಿಸಲಾಗಬಹುದು. ಮತ್ತು ಅವರು ಚುನಾವಣೆಯಲ್ಲಿ ಈ ಒಂದು ಹೊಸ ಪಕ್ಷ ಸ್ಪರ್ಧಿಸಲಿದೆ ಅಂತ ಹೇಳಿ ಕೂಡ ಅವರು ವಿಡಿಯೋದ ಒಂದು ಸಂದೇಶದ ಮೂಲಕ ಅವರು ಖಚಿತವನ್ನು ಪಡಿಸಿ ಹೇಳಿದ್ದಾರೆ ಅಣ್ಣಾಮಲೈ ಅವರು. ಮುಂದೆ ಬರುವಂತಹ ಚುನಾವಣೆಯಲ್ಲಿ ವಿದಿ ಲೀಡರ್ಸ್ ಅಂತೇಳಿ ಒಂದು ಹೊಸ ಪಕ್ಷ ಬರುತ್ತದೆ ಅಂತೇಳಿ ಅವರು ಈಗಾಗಲೇ ಒಂದು ಸಂದೇಶವನ್ನು ಕೂಡ ಅಣ್ಣಾಮಲೈ ಅವರು ನೀಡಿದ್ದಾರೆ. ಸ್ನೇಹಿತರೆ, ಯುವ ನಾಯಕರಿಗೆ ರಾಜಕೀಯ ಮೌಲ್ಯಗಳನ್ನು ಕಲ್ಪಿಸಲು APJ ಅಬ್ದುಲ್ ಕಲಾಂ ಏನು ಮಾಡಿದ್ರಪ್ಪ ಅಂತಂದ್ರೆ, ಆವಾಗ ಅವರು ಸೆಂಟರ್ ಫಾರ್ ಎಥಿಕ್ಸ್ ಆ್ಯಂಡ್ ಪಾಲಿಟಿಕ್ಸ್ ಅಂತೇಳಿ ಒಂದು ಸ್ಥಾಪಿಸುವುದರ ಮೂಲಕ ಅವರು ಇದೊಂದು ಘೋಷಣೆಯನ್ನು ಕೂಡ ಕೂಗಿದರು ಸ್ನೇಹಿತರೆ. ಹಾಗಾಗಿ ಅಣ್ಣಾಮಲೈ ಅವರು BJPಗೆ ಆ ಒಂದು ಪ್ರಾಥಮಿಕ ಸದಸ್ಯತ್ವಕ್ಕೆ ಅಧಿಕೃತವಾಗಿ ರಾಜೀನಾಮೆಯನ್ನು ಕೂಡ ನೀಡಿದ್ದಾರೆ. ಮುಂದೆ ಬರುವಂತಹ ಅವರ ಒಂದು ಹೊಸ ಪಕ್ಷ ಯಾವುದಪ್ಪ ಅಂತಂದ್ರೆ ವಿದಿ ಲೀಡರ್ಸ್. ಈ ಪಕ್ಷ ಮುಂದೆ ಯಾವ ಥರ ಬೆಳವಣಿಗೆ ಆಗುತ್ತೆ, ಅವರು ತಮಿಳುನಾಡಿನಲ್ಲಿ ಏನೆಲ್ಲ ಹೊಸ ಒಂದು ಸೃಷ್ಟಿಸ್ತಾರೆ ಅಂಥೇಳಿ ಮುಂದೆ ನಾವು ಕಾದು ನೋಡೋಣ. ಸ್ನೇಹಿತರೆ, ಎಲ್ಲರೂ ಕೂಡ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ. ಇಂಥ ಒಂದು ಅಪ್ಡೇಟ್ ನಾನು ನೀಡ್ತೇನೆ. ಅದರ ಸಲುವಾಗಿ ತಾವೆಲ್ಲರೂ ಕೂಡ ಶಿವಗಂಗಾ ಎಜುಕೇಶನ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ತಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ತಮ್ಮ ಒಂದು ಸಪೋರ್ಟ್ ಇದೇ ಥರ ಇರಲಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಧನ್ಯವಾದಗಳು.